rapid fire. To start with Suni, who in the industry do you think is overhyped among the newcomers? Nandan. Nandan. ಯಾರು ಇಲ್ಲ ಆ ಹೆಸರು ಯಾರೋ ಬರ್ಬೇಕು ನನ್ ಬಗ್ಗೆ ಹೇಳಿದ್ರ ಅಂತ. Have you ever had an actor refuse a scene you felt was crucial? ಮಾಡಿತೀನಿ, ಆಗಿಲ್ಲ, ನನಗಾಗಿಲ್ಲ. Okay. Critics might say Gatavaibhava is too confusing. Your reaction in one line? ನಿನ್ ಜೊತೆ ಕೂತ್ಕೊಂಡು ನಾನು ಒಂದ್ಸಲ ನೋಡ್ಬೇಕು, ಅದು ಯಾಕೆ ಕನ್ಫ್ಯೂಸ್ ಆಯ್ತು. ಈಸಿ ಇದೆ ಸಿನಿಮಾ. Do you personally believe in past lives while making the film? ಕೆಲವೊಂದ್ಸಲ ಅಂದ್ರೆ ನಾವು ಚೈಲ್ಡ್ಹುಡ್ ಇಂದ ಬಂದಿರ್ತೀವಲ್ಲ, ಎಡವುದಾಗ ಅದಕ್ಕೇನೋ ಹಿಂದೆ ರೀಸನ್ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವೊಂದ್ಸಲ ಅನ್ಸುತ್ತೆ ತಪ್ಪಾದಾಗ. ಕೆಲವೊಂದ್ಸಲ ನಮ್ ಬುದ್ಧಿ ಇಲ್ಲ ಸೈಂಟಿಫಿಕ್ ಅಂದ್ರೆ ಇವತ್ತಿನ ಲೈಫ್ ಇವತ್ತೇನ್ ಮಾಡ್ತೀವಿ ಅಂತ ಅನ್ಸುತ್ತೆ. ಬಟ್ ಕೆಲವೊಮ್ಮೆ ಅನ್ಸುತ್ತೆ ಇದು ಎಲ್ಲೋ ಏನೋ ಈಗ ಸಿಂಪಲ್ ಲವ್ ಸ್ಟೋರಿ ಸಬ್ಜೆಕ್ಟ್ ಅದನ್ನೇ ಮಾಡಿಸಿದ್ದು ನಾನು ಅನ್ಕೊಂತೀನಿ ಯಾವಾಗ್ಲೂ ನಮ್ಮ ತಂದೆ ತಾಯಿ ಪುಣ್ಯ ಅಥವಾ ದೇವ್ರು ಕೊಟ್ಟೋದ್ ವರ ಅಂತ. ಸೊ ಅದು ನನ್ನ ಎಫರ್ಟ್ ಅಂತೂ ಅಲ್ಲ, ನನಗೆ ಗೊತ್ತು. ಯಾಕಂದ್ರೆ ನಾನು ಬೇರೆ ಸಬ್ಜೆಕ್ಟ್ ಮಾಡ್ಬೇಕು ಅಂತ ಇದ್ದಿದ್ದು, ಅದೇನೇನೋ ಆಗಿ ನಾನು ಸಿಂಪಲ್ ಲವ್ ಸ್ಟೋರಿ ಮಾಡಕ್ ಮಾಡ್ತು. ಸೊ ಆ ಕಾರಣದಿಂದ ನಂಬ್ತೀನಿ ಕೆಲವು. Which part of shooting set in the process of filmmaking this film na almost made you throw the script? ಇಲ್ಲ, ಈ ಸ್ಕ್ರಿಪ್ಟ್ ತುಂಬಾ ನಾನು ಇಷ್ಟಪಟ್ಟು ಮಾಡಿರೋದು. ಬಟ್ ಸ್ವಲ್ಪ ದೇವಲೋಕ ಶೂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಫ್ರಸ್ಟ್ರೇಷನ್ ಆಗಿದೆ ನಾನು ಒಂದೆರಡು ಪಾಯಿಂಟ್ ಅಲ್ಲಿ. ಇಲ್ಲ, ಸ್ಕ್ರಿಪ್ಟ್ ನಾನು ಫಸ್ಟ್ ಸ್ಕ್ರಿಪ್ಟ್ ಬರಿತೀನಿ, ನಾನು ಇವತ್ತಿಗೂ ಟೈಪ್ ಮಾಡಲ್ಲ, ಬರಿತೀನಿ, ಬರೆದು ಹುಡುಗರು ಕೊಡ್ತೀನಿ. ಅದಾದ್ಮೇಲೆ ಶಾರ್ಟ್ ಅಲ್ಲಿ ಓದ್ತೀನಿ. ನಾವು ಹಿಡ್ಕೊಂಡು ಪ್ರಾಪರ್ ಫಿಲಮ್ಗಳಲ್ಲಿ ತೋರಿಸ್ತಲ್ಲ, ಹಿಂಗೆ ಹಿಡ್ಕೊಂಡು ಶಾರ್ಟ್ ಹೇಳೋದು ಆಗಲ್ಲ. ಇಲ್ಲ, ಕೊಟ್ಟಿರ್ತೀವಿ, ಶಾರ್ಟ್ ಎಕ್ಸ್ಪ್ಲೇನ್ ಮಾಡಿ ಫ್ರೀ ಆಗಿರ್ತೀವಿ. ತಲೆನೇ ನೋಡ್ಬಿಟ್ಟಿರ್ತಾರೆ ಫುಲ್ ಸಿನಿಮಾನ. Do looks and talent matter more when casting actors in Kannada cinema? Of course, talent. ಲುಕ್ಸ್ ಮ್ಯಾಟ್ರ್ ಆದ್ರೂ ಅದನ್ನ ಕ್ಯಾಮ್ರಾ ಮುಂದೆ ಅಂತ ಹೇಳಲ್ಲ, ಟ್ಯಾಲೆಂಟ್ ಅಂತಾನೆ ಹೇಳ್ತೀನಿ. ಯಾವಾಗ್ಲೂ ಯಾಕೆ ಹೀರೋಯಿನೇ ಸುಂದರವಾಗಿರ್ಬೇಕು ಸ್ಕ್ರೀನ್ ಮೇಲೆ ಅಂತ ಅನ್ಕೋತೀರಾ? ಹೀರೋಗಳು ಹೇಗೆ ಇದ್ರು ಪರವಾಗಿಲ್ಲ ಅಂತ ನಿಮ್ಗೆ? ನಾವಿಲ್ಲ ರೀತಿ. ಈಗ ನಾನು ಎಕ್ಸಾಂಪಲ್ ಕೊಡಕ್ಕಾಗತ್ತೆ ನೋಡಿ, ಆ ಫಿಲಮ್ ಆ ಹುಡುಗಿ ಚೆನ್ನಾಗಿಲ್ಲ ಆದ್ರೆ ಆಕ್ಟ್ ಮಾಡ್ಸಿಲ್ಲ ಅಂತ ನಾನು ಎಕ್ಸಾಂಪಲ್ ಕೊಡಕ್ಕಾಗತ್ತ? ಅಲ್ಲ, ಇವ್ರ ಕ್ಯಾರೆಕ್ಟರ್ನೇ ಡಲ್ ಮಾಡ್ಸಿಲ್ವಾ? ಈಗ ಇವ್ರು ಕಮಲ ಓಡಿಸ್ತಾರೆ, ಕಮಲ ಓಡಿಸೋರು ಇಷ್ಟು ಫೇರ್ ಇರಲಿಲ್ಲ ಅಂತ ಇವ್ರನ್ನೂ ಡಲ್ ಮಾಡಿಸ್ತಾರೆ. ಅಂದ್ರೆ ಅವ್ರು ಬಿಸಿಲಿಗೆ ಅಷ್ಟು ಇಡೀ ಮೈಯಲ್ಲಿ ಓಡ್ತಾರಲ್ಲ, ಸೊ ಸ್ವಲ್ಪ ಬ್ಲಾಕ್ ಆಗಿರ್ತಾರೆ. ಆ ಕಾರಣಕ್ಕಾಗಿ ಇದ್ ಮಾಡ್ದು. ಮತ್ತೆ ಕೋಸ್ಟಲ್ ಏರಿಯಾ ಆ ಕಾರಣಕ್ಕಾಗಿ ಇವ್ರನ್ನು ಆ ರೀತಿ ತೋರ್ಸೋದಕ್ಕೆ ನಾವು ಡಲ್ ಲುಕ್ಗೆ ಹೋಗಿ. ಓಕೆ. ವಿಚ್ ಸ್ಟೋರಿ ಫ್ರಮ್ ದ ಫಿಲ್ಮ್ ಮಿತ್ ಹಿಸ್ಟ್ರಿ ಆರ್ ದ ಕುಂದಾಪುರ ಪೋರ್ಷನ್ಸ್ ವಾಸ್ ಯೋರ್ ಫೇವರೇಟ್ ಟು ಶೂಟ್? ಓಕೆ. ಆರ್ ಕಮರ್ಷಿಯಲ್ ಪ್ರೆಷರ್ಸ್ ಕಿಲ್ಲಿಂಗ್ ಒರಿಜಿನಲ್ ಸ್ಟೋರಿ ಟೆಲ್ಲಿಂಗ್ ಟುಡೇ? 100%. ಬಟ್ ಈ ಸಿನಿಮಾಗೆ ಅಫೆಕ್ಟ್ ಆಗಿಲ್ಲ. ಒಂದ್ ಪಾಯಿಂಟ್ ಅಲ್ಲಿ ಸುಮ್ಮನೆ ಟಾಕ್ಸ್ ಬಂದು ಅಷ್ಟೇ, ಅಫೆಕ್ಟ್ ಆಗಿಲ್ಲ. ಬಟ್ ಅಂದ್ರೆ ಈಗ ಮ್ಯೂಸಿಕ್ ಡೈರೆಕ್ಟರ್ಗೆ ಈ ಫಿಲಮ್ಗೆ ಅದು ಅಫೆಕ್ಟ್ ಆಗಿಲ್ಲ. ಬಟ್ ನಾನು ಬೇರೆ ಫಿಲಮ್ಗಳು ಅದು ಇದು ಸುಮ್ಮನೆ ಬೇರೆ ಮೂವೀಸ್ ಡಿಸ್ಕಷನ್ ಇರ್ಬೇಕಾದ್ರೆ ಆ ಸಾಂಗ್ ಮಾಡ್ಬೇಕಾದ್ರೆ ಇದು ರೀಲಲ್ಲಿ ಹಿಟ್ ಆಗಬೇಕು ಅಂತ ಹೇಳ್ತಾರೆ. ಅದು ಎಷ್ಟು ಅರ್ಟ್ ಆಗುತ್ತೆ ನಮಗೆ ಅಂದ್ರೆ, ನನ್ಗಾಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಆಮೇಲೆ ಈಗ ಆಡಿಯೋ ಕಂಪ್ನಿಯವ್ರು ಬಂದು ಈ ಪರ್ಟಿಕ್ಯುಲರ್ ಈ ಸಿಂಗರ್ ಹತ್ರ ಮಾಡಿಸಿ ಅದು ನಮ್ಗೆ ವರ್ಕ್ ಆಗಲ್ಲ ಅಂತ ಗೊತ್ತಿದ್ರು, ಆ ರೀತಿ ಫ್ಯಾಕ್ಟರ್ಸ್ಗಳು ತುಂಬ ಅರ್ಟ್ ಆಗುತ್ತೆ. ಬಟ್ ಎನಿವೇ ಅಮೌಂಟ್ ಇನ್ವೆಸ್ಟ್ ಆಗಿದ್ರೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಓಕೆ. ಓಕೆ. ದ ಲಾಸ್ಟ್ ಕ್ವೆಶ್ಚನ್ ಟು ಯು. ಎನಿ ಸೀನ್ ವೇರ್ ಯು ಥಿಂಕ್ ಫ್ರಮ್ Gatavaibhava ದ ಆಡಿಯನ್ಸ್ ವಿಲ್ ರಿಯಾಕ್ಟ್ ಸ್ಟ್ರಾಂಗ್ಲಿ, ಲವ್ ಇಟ್ ಆರ್ ಹೇಟ್ ಇಟ್? ಒಂದು ಸೀನ್ ಇತ್ತು, ನಾವೆಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಅಲ್ಲಿ ತೋರಿಸ್ಬೇಕಾದ್ರೆ ಅವರು ಅಂದ್ರೆ ಜುಡಾದು ಡೇಟ್ಸ್ಗಳು ಇದು ಮಾಡೋರು, ಜುಡಾ ಶೋಸ್ ಮಾಡಿದ್ರಲ್ಲ ಅದ್ರ ಡೇಟ್ ಅಲರ್ಟ್ ಮಾಡೋರು. ಅವ್ರು ಅಲ್ಲಲ್ಲಿ ಬಿಟ್ವೀನ್ ನೋಡಿದ್ರು, ನಮ್ಮ ಜೊತೆ ಫ್ಲೋ ಅಲ್ಲಿ ನೋಡಿರ್ಲಿಲ್ಲ. ಸೊ ಒಂದು ಸೀನ್ ಬಂದು ಎದ್ಬಿಟ್ರು ಅವರು. ಎದ್ಬಿಟ್ಟು ನಾನು ನೋಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು. ಸೊ ಅಷ್ಟೇ ಎಮೋಷನಲ್ ಸೀನ್. ಸೊ ಯು ಸೇ ದೇ ವಿಲ್ ಲವ್ ಇಟ್ ಅಂತ? ಲವ್ ಇಟ್ ಅಂದ್ರೆ ಅವ್ರಿಗೆ ಎದೆ ಭಾರ ಆಗುತ್ತೆ, ತಡ್ಕೊಳಕ್ಕೆ ಅದು ಇನ್ನ ಟೈಮ್ ಕೊಡ್ಬೇಕು ಅಂತ ಅನ್ಸುತ್ತೆ. ಫಸ್ಟ್ ಫಿಲ್ಮ್ ಜಿಟರ್ಸ್, ಹೌ ನರ್ವಸ್ ವೆರ್ ಯು ಆನ್ ಡೇ ಒನ್? ರೆಗ್ಯುಲರ್ ನರ್ವಸ್ನೆಸ್, ಎಲ್ಲ ಮಿಶ್ರಭಾವ, ಎಲ್ಲ ಖುಷಿನೂ ಆಗ್ತಿತ್ತು, ನರ್ವಸ್ನೆಸ್. ದಟ್ ಮಿಕ್ಸ್ಡ್ ಎಮೋಷನ್ಸ್. ಅಲ್ಲ, ನೀವು ಸುನಿ ಜೊತೆ 5 ವರ್ಷ ಟ್ರಾವೆಲ್ ಮಾಡಿದ್ವಲ್ಲ, ನೀವು ಅಣ್ಣಯಿಂದ ಮಚ್ಚಾಗಿ ಹೋಗ್ಬಿಟ್ಟಿದ್ರಿ, ಬಟ್ ಆಶಿಕಾ ಜೊತೆನೆ ನಿಮ್ ನರ್ವಸ್ನೆಸ್ ಜಾಸ್ತಿ. ಅದೇ ಅವರೇ ಮೊದಲನೇ ದಿನನೇ ಅವ್ರ ಜೊತೆ ಚಿತ್ರೀಕರಣ ಇತ್ತು, ಹಂಗಾಗಿ. Did you ever feel in over, the script over your head with such a layer story? ಅಂದ್ರೆ
ಅರ್ಥನೇ ಆಗ್ತಿಲ್ಲ ತಲೆ ಮೇಲೆ ಹೋಗ್ತಿದೆ ಅಂತ. ನನ್ನ ಕ್ವೆಶ್ಚನ್ ತಲೆ ಮೇಲೆ ಹೋಯ್ತಾ ನಿಮ್ಗೆ? ಇಲ್ಲ ಆತರ ಏನ್ ಅನ್ಸ್ಲಿಲ್ಲ. ನಾನೊಂದು ಸರ್ನ ಕೇಳ್ಬಿಟ್ಟು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಅವ್ರು ಹೇಳ್ಬೇಕಾದ್ರೆ, ರೀಡಿಂಗ್ ಕೊಡ್ಬೇಕಾದ್ರೆ. ಅದನ್ನ ದಿನ ಸ್ನಾನ ಮಾಡ್ಬೇಕಾದ್ರೆ ಇಲ್ಲ ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಸಲ ಕೇಳ್ಬಿಟ್ಟಿದ್ದೆ. ಸೊ ಕನ್ಸಲ್ ಕೇಳಿದ್ರು ಹೇಳ್ತಿದ್ದೆ ನಾನು. Which scene made you break or get angry or laugh on set unexpectedly? ತುಂಬಾ ಆತರ ಹೋಗ್ಬಿಟ್ಟಿದೆ. ಅವ್ರೇನೋ ಸುಮ್ನೆದಕ್ಕೂ ನಗಾಡ್ತಿರ್ತಾರೆ. ಅಲ್ಲ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಇದೆ ಈ ಸಿನಿಮಾಲಿ ಅಂತ ನಂಗೆ ಗೊತ್ತು. ತುಂಬಾ ಇದೆ. ಅಯ್ಯೋ ಆ ಶಾರ್ಟ್ ಗಳಲ್ಲಿ ಮಧ್ಯೆ ನಗಾಡ್ಬಿಟ್ಟಿದೀವಿ. ಬಟ್ ಅವ್ರು ಅಷ್ಟು ಸೀರಿಯಸ್ ಆಗಿರ್ತಾರಲ್ಲ, ಅವ್ರು ಹೇಗೆ ಆ ಲೈನ್ಸ್ ಬರೀತಾರೆ ನಗೋದು ಅಂತ ನನ್ಗೆ ಇವಾಗ್ಲವರೆಗೂ ಒಂಥರ ವೆರಿ ಸರ್ಪ್ರೈಸಿಂಗ್. ಕ್ರಿಟಿಕ್ಸ್ ಆರ್ ಹಾರ್ಶ್ ಆನ್ ಯೋರ್ ಡೆಬ್ಯೂ, ಯೋರ್ ರಿಯಾಕ್ಷನ್? ಪೇಮೆಂಟ್ ಮಾಡೋದು. ಅಲ್ಲ ಗೊತ್ತು, ಹಂಗ ಯಾರು ಮಾಡಲ್ಲ. ಹಂಗ ಯಾರನ್ನ ಮಾಡಿದ್ರೆ ಅವ್ರಿಗೆ ಕಮರ್ಷಿಯಲ್ ಆಗಿಲ್ಲ ಅಂತ. ಆದ್ರೆ ಅದು ದುಷ್ಯಂತ್ ಫ್ಯಾಕ್ಟ್ ಅಲ್ಲ, ದುಷ್ಯಂತ್ ಫಾಲ್ಟ್ ಅಲ್ಲ, ಪ್ರೊಡ್ಯೂಸರ್ ಫಾಲ್ಟ್ ಆಗಿರುತ್ತೆ ಅವ್ರಿಗೆ. ಸೊ ಯಾವ್ದು ಕ್ರಿಟಿಕ್ಸ್ ಬರಲ್ಲ, ಅದು ಕಾನ್ಫಿಡೆನ್ಸ್ ಇದೀವಿ. ಎನಿ ಕೋ ಆಕ್ಟರ್ ಆರ್ ಕ್ರೂ ಮೆಂಬರ್ ಒಬ್ರ ಮೇಲೆ ಡೌಟ್ ಇದೆ ನಮ್ಗೆ. ಸಾರಿ, ನಿಮ್ ಕಡೆ ತೋರಿಸುತ್ತಾ? Sir, I believe in your work, sir. Okay. Any co-actor or crew member who surprised you on set? ಫುಲ್ ಮೇಕಪ್ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆಗೆ ಬಂದ ಶಾರ್ಟ್. ನಮ್ ವಿಲಿಯಂ ಸರ್ ಇದ್ದವರು ಕಲ್ಯಾಣಿ ಮೇಲೆ ಮಂಜು ಎದ್ದೇಳ್ತಿತ್ತು. ಫುಲ್ ಮೇಕಪ್ ಮಾಡ್ಕೊಂಡು ಬಂದಿದ್ದಾನೆ ಅವತ್ತು ಶಾರ್ಟ್. ಅವ್ನು ಫುಲ್ ರೆಡಿ ಆಗಿ ಮೀಸೆ ತಿರ್ಕೊಂಡು ಹೋಗೋ ಶಾರ್ಟ್ ಇಟ್ಟಿದ್ದು. ರಾತ್ರಿ ಡಿಸ್ಕಸ್ ಆಗಿದ್ದು. ಬಂದು ಮಿರರ್ ಮುಂದೆ ರೆಡಿ ಆಗಿದ್ದಾನೆ, ಹಿಂಗ್ ಮೀಸೆ ತಿರ್ಕೊಂಡು ಹೋಗೋ ಶಾರ್ಟ್ ಇಟ್ಟಿದ್ದು. ಬಟ್ ಆಚೆ ಹೋಗ್ತಾ 5-6 ಗಂಟೆ ಆ ಟೈಮಲ್ಲಿ ಮಂಜು ಬಂದಿತ್ತು ಕಲ್ಯಾಣಿ ಮೇಲೆ. ಸೂಪರ್ ಆಗಿದೆ ಈ ಸೀಕ್ವೆನ್ಸ್, ದುಷ್ಯಂತ್ ಕರೀರಿ ಇದ್ರಲ್ಲಿ ಮುಳುಗಿಸೋಣ ಅಂತ. ಅದು ಒಂದು ಶಾರ್ಟ್ ಇತ್ತು, ಸೀಕ್ವೆನ್ಸ್ ಇತ್ತು. ಸೊ ಅದು ಮೇ ಬಿ ದುಷ್ಯಂತ್ ಸರ್ಪ್ರೈಸ್ ಇರ್ಬೋದು. ನಾನು ಹೋಗಿದ ತಕ್ಷಣ ಹೊರಗಡೆ ಹೋಗು ಅಂದ್ರು. ಸಾರ್ ಇಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀನಲ್ಲ, ಇರ್ಲಿ ಹೋಗು ಅಂದ್ರು. ಆಮೇಲೆ ಹೋಗಿದ್ದು ಆಯ್ತು, ಚಿತ್ರೀಕರಣನೂ ಆಯ್ತು, ಹೊರಗಡೆ ಬಂದೆ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಇತ್ತು. ನೋಡಿದ್ರೆ 3 ಹಾವು ಅಲ್ಲೇ ಸುತ್ತಾಡ್ತಿದ್ದಾವೆ ಕಲ್ಯಾಣಿಲಿ. ವಿಡಿಯೋ ಮಾಡಿ ಇಟ್ಕೊಂಡಿದೀನಿ. ಅಲ್ಲಿ ನೋಡಿದವ್ರಿಗೆಲ್ಲ ಸೇಫ್ಟಿ ತಗೊಂಡು ಅದ್ ನೀರಳೆ ಏನೂ ಆಗಲ್ಲ ಅಂತ ಅಲ್ಲೇ ಅದ್ರ ವಾಸ ಸ್ಥಳದಲ್ಲಿ ನಾವು ಹೋಗಿ ಶೂಟ್ ಮಾಡಿದ್ದು. ಆಕ್ಚುಲಿ ಅವ್ರು ನಿಮ್ ಸರ್ಪ್ರೈಸ್ ಕೊಟ್ಟಿದ್ರು. ಅವರೇ ಸರ್ಪ್ರೈಸ್ ಕೊಟ್ಟಿರೋದು. ಆ ವಿಡಿಯೋ ಮಾಡಿ ಇಟ್ಕೊಂಡಿದೀನಿ ಮೇಡಮ್. 3 ಹಾವಿತ್ತು. ಸೊ ವಾಟ್ಸ್ ದಟ್ ಒನ್ ಸೀನ್ ಯು ಥಿಂಕ್ ವಿಲ್ ಶಾಕ್ ಆರ್ ವಾವ್ ದ ಆಡಿಯನ್ಸ್ ಅಂತ? ತುಂಬಾ ಇದೆ ಆ ತರ ಸೀನ್ಗಳು, ತುಂಬಾ ಇದೆ. ಗತವೈಭವ ಇದು. ಸೊ ಫಿಲಂ ನೋಡಿದ್ಮೇಲೆ ಅಂತೀರಾ ಅದೊಂದು ಸ್ಟ್ಯಾಂಡರ್ಡ್ ಡೈಲಾಗ್ ಈ ಇಂಟರ್ವ್ಯೂಸ್ ಅಲ್ಲಿ. ಓಕೆ, ವಾಸ್ ದೇರ್ ಅ ಮೂಮೆಂಟ್ ಯು ವಾಂಟೆಡ್ ಟು ಕ್ವಿಟ್ ಅ ಸೀನ್ ಅಂಡ್ ವೈ? ಸೀನ್ ಅಂತ ಅಲ್ಲ, ಮೇಕಪ್ ಕಿರೀಟ ಎಷ್ಟು ಮೇಕಪ್ ಎಷ್ಟು ರಾಕ್ಷಸನ್ ಗೆಟಪ್ ಇಂದ ಆಚೆ ಓದ್ತಾರಣ ಅಂತ. ಸಮ್ವೇರ್ ಐ ಆಮ್ ರೀಡಿಂಗ್ ಎವ್ರಿವನ್ಸ್ ಮೈಂಡ್. ಗೊತ್ತಿರುತ್ತೆ ಎಲ್ಲೋ ಒಂದ್ ಕಡೆ ಏನೋ ಆಗಿದೆ ಆತರ. ಅಲ್ಲ ಅಂದ್ರೆ ಅದೊಂಥರ ನಿಮ್ಗೇನಾಗ ಅಷ್ಟು ದಪ್ಪ ಬಟ್ಟೆ, ಅಷ್ಟು ಭಾರ ಕಿರೀಟ, ಅಷ್ಟೊಂದು ಆಕ್ಸೆಸರೀಸು, ಪ್ರಾಸ್ಥೆಟಿಕ್ಸು, ಮೇಕಪ್ಪು, ಮೀಸೆ, 2-2.5 ತಾಸು ನನಗೆ ಬರೀ ರೆಡಿ ಆಗಕ್ಕಾಗ್ತಿತ್ತು. ಸೊ ಅದು ತುಂಬಾ ಫ್ರಸ್ಟ್ರೇಷನ್, ಇರಿಟೇಷನ್ ಆಗ್ತಾ ಇತ್ತು. ಯಾವಾಗ ಮುಗೀತಪ್ಪ ಅಂತ ಅನ್ಸಿದೆ ನನಗೆ ಅದೇನೆ. They say debut actors either clash or click with their directors. With Suni, did you find yourself challenged creatively or just following directions? ಕ್ಲಿಕ್ಕಾ ಕ್ಲಾಶಾ ಹೇಳ್ಬಿಡಿ ಅಷ್ಟೇ. 2 ಆಗಿರುತ್ತೆ ಅನ್ಸುತ್ತೆ. ಅಂದ್ರೆ ನಾನು ಅವ್ರನ್ನ ಯಾವಾಗ ಅಣ್ಣ ಅಂತ ಅನ್ಕೊಂತೀನಿ, ನಮ್ಮ ಕುಟುಂಬದಲ್ಲಿ ಒಬ್ರು ತರ ಆಗೋಗ್ತಾರೆ. ಅವಾಗ ಸಲಿಗೆಯಲ್ಲಿ ನಾವು ಜಗಳ ನೋಡಿರ್ತೀವಿ, ಒಬ್ಬರನ್ನೊಬ್ರು ಬಹಳ ಒಡನಾಟ ಇಟ್ಕೊಂಡು ಮಾತಾಡಿರ್ತೀವಿ, ಸಿನಿಮಾ ಮಾತಾಡಿರ್ತೀವಿ, ಸಿನಿಮಾ ಮೀರಿನೂ ಬಾಂಧವ್ಯ ಬೆಳೆದೋಗಿರುತ್ತೆ. ಸೊ ಅವಾಗ ಮಿಶ್ರ ಭಾವ. ಕ್ಲಿಕ್ಕಾ. So that's the difference between ಅಣ್ಣ and ಮಚ್ಚ. Okay, if you had to change one thing about your debut, what would it be? ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅಯ್ಯೋ, ನಾನು ಎಷ್ಟೋ ಕಡೆ ಇದನ್ನ ಹೇಳಿದೀನಿ, ಇನ್ನೂ 10 ಸಿನಿಮಾಗಳು ಮಾಡ್ಬೋದು ನಾನು. ಆದ್ರೆ ಗತವೈಭವದಂತ ಸಿನಿಮಾ ನನ್ನ ಡೆಬ್ಯೂ ಆಗಿರೋದು ನನ್ನ ಅದೃಷ್ಟ ಅಂತ. Having not the long gap in Kannada cinemas, were you worried fans forget you here anta? No, I don't think so. But also I have a question or a thought that ಹೀರೋಗಳು ಒಂದು 3-4 ವರ್ಷ ಗ್ಯಾಪ್ ತಗೊಂಡು ಸಿನಿಮಾ ಮಾಡಿದಾಗ ಗ್ಯಾಪ್ ಇದೆ ಅನ್ನಲ್ಲ. ಅದೇ ಹೀರೋಯಿನ್ 1 ವರ್ಷ ಗ್ಯಾಪ್ ಆದ್ರೂ ತುಂಬಾ ದಿನ ಆಗೋಯ್ತು, ಗ್ಯಾಪ್ ಆಯ್ತು ಅಂತ ಹೇಳ್ತಾರೆ. ಐ ಮೀನ್ ಇಟ್ಸ್ ಲೈಕ್ ಇಫ್ ಯು ಹವ್ ಮೇಡ್ ಅ ಮಾರ್ಕ್ ಅಂಡ್ ನಿಮ್ಗಂತ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂದ್ರೆ they will always celebrate you when you're back on screen. Okay, for a heroine, which usually scenes
you feel the most emotionally intense or difficult to shoot? It differs from person to person. There's no particular scene as such. Probably it's the our timely mentally how they will be. It depends on their mood. Adr mele depend agutte. Scene wise, everything is the same as an artist. Nothing is like that. Does working in Telugu, Tamil films make returning to Kannada feel like a step back or a forward? Every film is a step forward for me, so I don't think any language or a different place matters like that. Okay. Are you building yourself to make a pan-India presence? I'm just building myself as an actor. I don't know about pan-India or whatever. Yeah. Would you be open to more complex fantasy-driven roles in Kannada cinema after Gata Vaibhava? Of course. ಈ ಗತವೈಭವ ಸಿನಿಮಾ ಒಂಥರ ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ. ಇದ್ರ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಇರೋದ್ರಿಂದ ಡೆಫಿನೆಟ್ಲಿ ಎನಿ ಸಾರ್ಟ್ ಆಫ್ ಎಕ್ಸೈಟಿಂಗ್ ಫ್ಯಾಂಟಸಿ ಸ್ಕ್ರಿಪ್ಟ್ಸ್ ಆರ್ ಎನಿಥಿಂಗ್ ಲೈಕ್ ದಟ್, ಡೆಫಿನೆಟ್ಲಿ ಎಸ್. Okay, sometimes for heroines, do you think like your looks overshadow your acting sometimes? Yes, sometimes it does. As in, ಒಂದೊಂದ್ಸಲಿ ಒಂದೊಂದು ಪಾತ್ರಗಳಿಗೆ ಅವಶ್ಯಕತೆ ಇರುತ್ತೆ, ಬಟ್ ಒಂದೊಂದ್ಸಲಿ ಲುಕ್ಸ್ನ ಮೀರಿ ಒಂದೊಂದು ಕ್ಯಾರೆಕ್ಟರ್ಸ್ ಇರುತ್ತೆ. Probably that will bring out the best in you ಅಂತ ಅನ್ಸುತ್ತೆ. Okay, in particular, in continuation with Suni's rapid fire, if audience doubt the past life concept, how do you defend your role? It's a fantasy. It's a fantasy and it has got its own feel. So I don't think every film has its own critics and questions and doubts. So this will again be another film for them, critics get. So we believe in the script that we have made. It's up to people about how they take it. Okay, definitely to end with Gata Vaibhava ಬಗ್ಗೆ ಹಳೆ ಕನ್ನಡದಲ್ಲಿ ಏನಾದರೂ ಹೇಗಾದರೂ ವರ್ಣಿಸಬೇಕು ಅಂದರೆ ಹೇಗೆ? ದಿಶದ್ ಹೇಳ್ಕೊಟ್ಟಿದ್ದೀನಲ್ಲ ಅದು ಅದೇ ಅವಾಗಲೇ ನಾವಿಬ್ರು ಡಿಸ್ಕಸ್ ಮಾಡಿ ಹೇಳ್ಕೊಟ್ಟೇವಲ್ಲ. ಕಥನ ವಚನ ರಚನ ಹೇಳಿ ಸರ್. ಏನ್ ಹೇಳ್ಬೇಕು? ಕೇಳಿದ ಆಕ್ಟರ್ಸ್ನ ಬಟ್ ಡೈರೆಕ್ಟರ್ ಹೇಳ್ತಾ ಇದ್ರೆ ಹೇಳಿ ಪರವಾಗಿಲ್ಲ. ಹೆಲ್ಪ್ ಮಾಡಿ. ಅಲ್ಲ, ವಿಚ್ ಯು ಫೀಲ್ ಹೌ ಕ್ಯಾನ್ ಯು ಡಿಫೈನ್ ಗತ ವೈಭವ? ಗತವೈಭವ ಒಂದು ಸಾಮಾಜಿಕ, ಪೌರಾಣಿಕ, ಕಾಲ್ಪನಿಕ ಚಿತ್ರ. ಗತವೈಭವ ಬಗ್ಗೆ ನಿಮ್ಮ ಅಂದರೆ ಇವಾಗ ಯಾರಾದರೂ, ಬಿಕಾಸ್ ನೀವು ಡೈರೆಕ್ಟರ್ ಆಗಿ ಇವ್ರು ಆ್ಯಕ್ಟರ್ಸ್ ಆಗಿ ಗತವೈಭವ ಬಗ್ಗೆ ಕೇಳಿದರೆ ಅದನ್ನ ಹೇಗೆ ವರ್ಣಿಸ್ತೀರಾ ನೀವು? ಅಂದರೆ ಇದೊಂದು ಸಿನಿಮಾ ಎಲ್ಲ ವರ್ಗಕ್ಕೂ ಅಪ್ಲೈ ಆಗುತ್ತೆ. ಅಂದರೆ ಕಮರ್ಷಿಯಲಿ ನಾವು ನೋಡೋದಾದರೆ ಮಕ್ಳಿಗೂ ಇಷ್ಟ ಆಗೋಂಥದ್ದು ಎಪಿಸೋಡ್ಗಳಿದೆ. ಈಗ ಸಮುದ್ರ ಮಂಥನ ರೀತಿದು ಎಲ್ಲ ಎಪಿಸೋಡ್ಗಳು ನಾವೇ DD1 ನೋಡಿ ಮತ್ತೆ ನೋಡೋಕೆ ಆಸೆ ಪಡ್ತಿದ್ದೋ ಅಂತ ನಾವೇ ಮಾಡಿದ್ದೀವಿ. ಸೊ ಪೇರೆಂಟ್ಸು ಮಕ್ಳನ್ನ ಕರ್ಕೊಂಬಂದು ತೋರಿಸ್ಬೋದು. ಕ್ಲೀನ್ ಯು ಸರ್ಟಿಫೈಡ್ ಸಿನಿಮಾ ಥರ. ಅಟ್ ದ ಸೇಮ್ ಟೈಮ್ ಯಾರು ಪ್ಯೂರ್ ಲವರ್ಸ್ ಅಂದರೆ ಲವ್ ಸ್ಟೋರೀಸ್ನ ಇಷ್ಟಪಡ್ತಾರೆ ಅವ್ರಿಗೆ ತುಂಬ ಖುಷಿಯಾಗಿ, ಎದೆ ಭಾರ ಆಗಿ, ಕಣ್ಣಲ್ಲಿ ನೀರು ಬಂದು ಮನಸ್ಸಲ್ಲಿ ಖುಷಿಯಾಗೋಂಥ ಎಲ್ಲ ಎಲಿಮೆಂಟ್ಸ್ಗಳಿರೋ ಅಂಥ ಚಿತ್ರ. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಈಗ ನಾವು ಅಜ್ಜಿ ತಾತವ್ರಿಗೂ ಬಂದು ಈ ಸಿನಿಮಾ ನೋಡ್ಕೊಂಡೋಗಿ ಆರಾಮಾಗಿ ಅಂತ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ ಗತವೈಭವ. ನಿಮ್ಮಿಬ್ಬರಿಗೆ ಮುಂಚೆನೂ ಸರ್ಗೂ ಕೂಡ ಅದೇ ಹೇಳಿದೆ. ಅವ್ರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ 12 ವರ್ಷದಿಂದ ಬಂದಾಗ ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ರೀತಿಯ ಬರವಣಿಗೆ, ಡೈಲಾಗ್ಸ್ ಆಗಿರ್ಬೋದು ಅಥವಾ ಕಥೆ ಬರವಣಿಗೆನೇ ಒಂದು ಹೊಸ ರೀತಿಯ ಒಂದು ಪ್ರಯೋಗಕ್ಕೆ ಮುನ್ನುಡಿಯಾಗಿತ್ತು ಆ ಸಿನಿಮಾ ಜನ ಅವತ್ತು ಗೆಲ್ಸಿದ್ಕೆ ಆ ಥರದ ಒಂದಷ್ಟು ಪ್ರಯೋಗಗಳು ಕನ್ನಡದಲ್ಲಿ ನಡೀತು. ಇವತ್ತು ಗತವೈಭವದಲ್ಲಿ ಒಂದು ಹೊಸ ಪ್ರಯೋಗ ನಡೆದಿದೆ. ಒಂದು ಫ್ಯಾಂಟಸಿ ಕಥೆ ಇಟ್ಕೊಂಡು ಒಂದು ಕಾಲ್ಪನಿಕ ಲೋಕನ ಸೃಷ್ಟಿ ಮಾಡಿ ಎಲ್ಲೋ ಸನಾತನ ಧರ್ಮದ ಅಂಶಗಳನ್ನ ತಗೊಂಡ್ಬಂದು ಕಥೆ ಮಾಡುವಂಥದ್ದು, ಪುನರ್ಜನ್ಮ ಹೇಳುವಂಥದ್ದು. ಸೊ ಈ ಥರದ ಒಂದು ಫ್ಯಾಂಟಸಿ ಕಥೆನ ತುಂಬ ವಿರಳ. ನಿಮ್ಗೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹುಡುಕ್ ನೋಡಿದ್ರೆ ಈ ಥರ ಫ್ಯಾಂಟಸಿ ಕಥೆಗಳು ತೆರೆ ಮೇಲೆ ಬರೋದು ತುಂಬ ವಿರಳ. ಈ ಥರದೊಂದು ಕಥೆನ ಕನ್ನಡ ಜನ ಗೆಲ್ಸೋದಾದ್ರೆ ಕಥೆ ಬರೆಯುವಂಥ ಮುಂದೆ ಬರೆಯುವಂಥವ್ರು ಕೂಡ ಇದೊಂದು ಮುನ್ನುಡಿಯಾಗಿರುತ್ತೆ. ಅವರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡುವಂಥದ್ದು, ದೊಡ್ಡ ಕನಸುಗಳನ್ನ ಕಾಣುವಂಥದ್ದು, ಒಂದು ವಿಭಿನ್ನವಾಗಿ ನಾವೇನು ಯೋಚನೆ ಮಾಡ್ಬೋದು ಅಂತ ಹೇಳಿ ದೊಡ್ಡ ಸಿನಿಮಾಗಳು, ದೊಡ್ಡ ಪ್ರಯೋಗಗಳಾಗ್ತವೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಗತವೈಭವ ಗೆಲ್ಲಬೇಕು. ಇದಕ್ಕಿಲ್ಲದ್ರಿಂದ ಇನ್ನಷ್ಟು ಫ್ಯಾಂಟಸಿ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ಬರೋ ಹಾಗೆ ಆಗಬೇಕು. ಯೂಶಲಿ ಒಂದು ಲವ್ ಸ್ಟೋರಿ ಮಾಡಿ ಅದರೊಳಗೆ ಹೈಸು ಲೋಸು
ಫಿಲ್ಲಿಂಗ್ ಇನ್ ಆಲ್ ಕಮರ್ಷಿಯಲ್ ಎಲಿಮೆಂಟ್ಸ್ ಈಸ್ ಅ ಟಫ್ ಜಾಬ್. ಲವ್ ಸ್ಟೋರಿನ ಒಪ್ಸೋದು. ಈ ಸಿನಿಮಾದಲ್ಲಿ 4 ಬಗೆಯ ಲವ್ ಸ್ಟೋರಿ ಇರುವಂಥದ್ದು ಆ್ಯಂಡ್ ಎವ್ರಿಥಿಂಗ್ ಇಸ್ ಸೋ ಡಿಫ್ರೆಂಟ್. ಪ್ಲಸ್ ಇವಾಗಿನ ಜನ್ರೇಷನ್ ಆಗಲಿ, ಇವಾಗಿನ ಟೈಮ್ ಲೈನಲ್ಲಿ ಏನು ಸಿನಿಮಾಗಳು ನೋಡ್ತಿದ್ದಾರೆ, ಎವ್ರಿಬಡಿ ಈಸ್ ವಾಚಿಂಗ್ ಪೀರಿಯಾಡಿಕ್ ಸಿನಿಮಾಗಳು. ವಿ ಆರ್ ಆಲ್ ಗೋಯಿಂಗ್ ಬ್ಯಾಕ್ ವಿಂಟೇಜ್, ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಕಾನ್ಸೆಪ್ಟ್. ವಿ ಹ್ಯಾವ್ ದ ವಿಂಟೇಜ್ ಸ್ಟೋರೀಸ್ ಅಲಾಂಗ್ ವಿತ್ ದ ಪ್ರೆಸೆಂಟ್ ಲೈನ್. ಸೊ ಬೇರೆ ಸಿನಿಮಾಗಳಲ್ಲಿ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಯು ಗೋ ಬ್ಯಾಕ್ ಟು ದ ಪೀರಿಯಾಡಿಕ್ ಸ್ಟೋರೀಸ್ ಆ್ಯಂಡ್ ಎಂಟೈರ್ಲಿ ಅದೇ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರೆಸೆಂಟ್ ಲೈನಿಗೂ ಅಲ್ಲಿಗೂ ಒಳ್ಳೆ ಕನೆಕ್ಟಿವಿಟಿ ಕೊಟ್ಟು ಒಂದು ಹೊಸತನ ಫ್ರೆಶ್ನೆಸ್ಸಲ್ಲಿ 4 ಕತೆಗಳು ಒಂದೇ ಸಿನಿಮಾದಲ್ಲಿ ಬರುವಂಥದ್ದು. ಒಂದು ಸಿನಿಮಾ ಟಿಕೆಟ್ಗೆ 4 ಸಿನಿಮಾ ತೋರಿಸುವಂಥ ಒಂದು ಪ್ರಯತ್ನ. ಆ ಟೈಟಲಲ್ಲೇ ಒಂದು ವೈಭವೀಕರಣ ಇದೆ. ಆಮೇಲೆ ನೀವು ಹೇಳ್ದಂಗೆ ಒಂದು ನಾವು ಪುನರ್ಜನ್ಮ ಕಾನ್ಸೆಪ್ಟ್ ಬೇರೆ ಇದೆ. ಸೊ ಸುನಿ ಸ್ಕ್ರಿಪ್ಟು ಮತ್ತೆ ಮತ್ತೆ ಬರಲಿ ಅಂತ ಅದೇ ನಮ್ಗೆ ಆಶಿಸ್ತೀವಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಆಶಿಸ್ತೀವಿ. ಆಲ್ ದ ಬೆಸ್ಟ್ ಆ್ಯಂಡ್ ವಿ ಲುಕ್ ಫಾರ್ವರ್ಡ್ ಟು ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಸೊ November 14th ಮಕ್ಕಳ ದಿನಾಚರಣೆ. ಸೊ ಇದೆಲ್ಲ ಮಕ್ಕಳು ಬಂದು ನೋಡಲಿ ಅಂತ ನಿಮ್ಮ ಆಸೆ. ಮಕ್ಕಳ ಸಮೇತ ಕುತ್ಕೊಂಡು ನೋಡ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.